ಎಲ್ಲರಿಗೂ ಹಿರೇಮಠ್ ಸ್ಪೀಕ್ ಚಾನೆಲ್ಗೆ ಸ್ವಾಗತ. ಧಾರವಾಡಕ್ಕೆ ಓದಕ್ಕೆ ಬಂದಂತಹ ಅಭ್ಯರ್ಥಿ ಬೇಸರದಿಂದ ಊರಿಗೆ ಹೋಗುತ್ತಾನೆ. ಊರಿನ ಬೀದಿಯಲ್ಲಿ ಹೋಗುವಾಗ ಸರ್ಕಾರಿ ನೌಕರಿ ತೆಗೆದುಕೊಳ್ಳದೆ ಊರಿಗೆ ಬಂದ ಅಂತ ಕೈ ಮಾಡಿ ಟೀಕಿಸುತ್ತಿರುವ ಜನರು. ಹೊಲದಲ್ಲಿ ಕೆಲಸ ಮಾಡುತ್ತಿರುವ ತಂದೆ, ಮಗ ಬಂದಿರುವುದು ನೋಡಿ, ಏನ್ ಮಗ ಧಾರವಾಡದಿಂದ ಇಷ್ಟು ಬೇಗ ಬಂದೆ ಅಂತ ಕೇಳುತ್ತಿರುವ ತಂದೆ, ಅಪ್ಪ ಎಷ್ಟು ದಿನ ಓದಿದಲು ನೋಟಿಫಿಕೇಶನ್ ಆಗಲಿಲ್ಲ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಬೇಸರ ಆಯಿತು. ಮಗ, ರೈತನ ಮಗ ಬೇಗ ಸೋಲೋದಿಲ್ಲ, ನಾವು ಬೀಜ ಬಿತ್ತಿದ ಕೂಡಲೇ ಬೆಳೆ ಬರುತ್ತಾ, ಸಮಯ ಬೇಕು. ಮಗ, ಜನ ಮಾತು ಕೇಳಿದ್ರೆ ಜೀವನ ಮುಂದೆ ಹೋಗೋದಿಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಒಂದು ದಿನ ನೀನು ದೊಡ್ಡವನಾಗ್ತೀಯ, ಮತ್ತೆ ಓದು, ನಾವು ರಟ್ಟಿ ಗಟ್ಟಿ ಇರೋವರೆಗೂ ದುಡಿತೇವೆ. ಅಪ್ಪ, ನಿಮ್ಮ ಕಷ್ಟ ವ್ಯರ್ಥ ಆಗೋದಿಲ್ಲ, ನಾನು ಪ್ರಯತ್ನ ಬಿಡೋದಿಲ್ಲ, ಮುಂದೆ ಒಂದು ದಿನ ಎತ್ತರ ಸ್ಥಾನಕ್ಕೆ ಹೋಗ್ತಾನೆ, ರೈತನ ಮಗ ಸೋಲೋದಿಲ್ಲ ಎನ್ನುತ್ತಾ ಮತ್ತೆ ಧಾರವಾಡದ ಕಡೆ ಪ್ರಯಾಣ ಬೆಳೆಸಿದ ಯುವಕ. ಅವನಿಗೆ ಕಷ್ಟವೇ ಗುರು, ಯಶಸ್ಸೇ ಗುರು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಯು ಧೃತಿಗೆಡಬೇಡಿ. ನಿಮ್ಮ ನಿರಂತರ ಅಭ್ಯಾಸ ಎಂದಿಗೂ ನಿಮ್ಮನ್ನು ಕೈಬಿಡುವುದಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಸರ್ಕಾರ ನೇಮಕಾತಿ ಮಾಡಿಕೊಳ್ಳುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಅದೇ ರೀತಿ ಕೂಡ ಅತಿ ಶೀಘ್ರದಲ್ಲಿ ನೇಮಕಾತಿಯಾಗುತ್ತವೆ. ಓದಿನ ಕಡೆ ಗಮನವಿಡಿ. ನಿಮ್ಮ ಗಮನ ಗವರ್ನ್ಮೆಂಟ್ ಜಾಬ್ ಕಡೆ ಇರಲಿ. ನಿರಂತರ ಅಭ್ಯಾಸವೆನ್ನುವ ತತ್ವದಡಿಯಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹಿರೇಮಠ್ ಸ್ಪೀಕ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು.